ಶುಭೋದಯ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಸುದಿನ ಅಂತ ನಾನು ಭಾವಿಸ್ತೇನೆ. ಈ ಒಂದು ಅತ್ಯದ್ಭುತವಾದಂತಹ ಅವಕಾಶ ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾವು ಇವತ್ತು ಒಂದು ವಿಶೇಷವಾದಂತಹ ಒಂದು ವಿಚಾರಗಳನ್ನು ತಿಳ್ಕೊಂಡು ಅಭ್ಯಾಸವನ್ನು ಮಾಡೋದನ್ನ ನಾವಿವತ್ತು ಕಲ್ತ್ಕೊಳ್ಳೋಣ ಅಂತ ನಾವೆಲ್ಲ ಸೇರಿದ್ದೇವೆ. ನಮ್ಮೆಲ್ಲರಲ್ಲೂ ದಶ ಪ್ರಾಣಗಳು ಅಂತ ಇದೆ. ನೀವೆಲ್ಲ ಪಂಚ ಪ್ರಾಣಗಳನ್ನ ಕೇಳಿದಿರಿ, ಹೌದಲ್ಲ? ನೀವೆಲ್ಲ ಮಾತನಾಡ್ಬೇಕಾದ್ರೆ ಸಾಕಷ್ಟು ಬಾರಿ ಹೇಳ್ತಾ ಇರ್ತೀರಿ, ಇದು ನನ್ನ ಪಂಚಪ್ರಾಣ, ನನ್ನ ಕುಟುಂಬ ಅಂದ್ರೆ ಪಂಚಪ್ರಾಣ, ನನಗಿಂತ ಆಹಾರ ಅಂದ್ರೆ ಪಂಚಪ್ರಾಣ ಅಂತ ನಾವು ಮಾತಾಡೋದನ್ನ ನಾವೆಲ್ಲ ಕೇಳಿದ್ದೇವೆ. ಆದ್ರೆ ನಮ್ಮಲ್ಲಿ 10 ರೀತಿಯಾದಂತ ಪ್ರಾಣಗಳಿದೆ. 5 ಮುಖ್ಯ ಪ್ರಾಣಗಳು, 5 ಉಪಪ್ರಾಣಗಳು ಅಂತ ಇದೆ. ಆದ್ರೆ ನಮ್ಮಲ್ಲಿ ಅದು ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅದನ್ನ ಪಂಚವಾಯುಗಳು ಅಂತಾನು ಕರೀತಾರೆ. ಆದ್ರೆ ಅದಕ್ಕೂ ಒಳ್ಳೆ ಡೆಫಿನೇಷನ್ ಬರೋದು ಯಾವಾಗ ಅಂದ್ರೆ, ಪಂಚ ಪ್ರಾಣಗಳು ಅಂತ ಕರೆದಾಗ್ಲೇ ಅದಕ್ಕೆ ಅತ್ಯದ್ಭುತವಾದಂತಹ ಡೆಫಿನೇಷನ್ ಬರುತ್ತೆ. ನಮ್ಮ ಪ್ರಾಚೀನ ಋಷಿಮುನಿಗಳು ಒಂದು ಸೂತ್ರಗಳನ್ನ ಕೊಟ್ಟಿದ್ದಾರೆ. ಸೂತ್ರಗಳನ್ನ ಒಳಗಿನ ತತ್ವಗಳು, ಹೊರಗಿನ ಪಾತ್ರಗಳು ಅಂತ ಕರೆದ್ರು. ನೀವೆಲ್ಲರಿಗೂ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕ್ಲಿಯರ್ ಕ್ಲಿಯರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರಾಚೀನ ಋಷಿಮುನಿಗಳು ಅವರು ಅತ್ಯದ್ಭುತವಾದಂಥ ಧ್ಯಾನ ಸಾಧನೆಯಲ್ಲಿ ತಮ್ಮ ಒಳಗಡೆ ನಡೀತಾ ಇರುವಂತಹ ಆ ಕ್ರಿಯೆಗಳನ್ನ ಗಮನಿಸ್ತಾ ಇದ್ರು. ನಮ್ಮ ಒಳಗಡೆ ವಿಶೇಷವಾದ ಪ್ರಾಣಗಳ ಸಂಚಾರ ಆಗ್ತಾ ಇರೋದನ್ನು ಸಹ ಸಂಪೂರ್ಣವಾಗಿ ಗಮನಿಸಿ ಆ ಪ್ರಾಚೀನ ಋಷಿಮುನಿಗಳು ಆ ತತ್ವಗಳ ರೂಪದಲ್ಲಿ ನಮಗೆ ತೋರಿಸಿದ್ದಾರೆ. ನಮ್ಮೊಳಗಡೆ ಮೂಲ ತತ್ವಗಳಿದೆ, ಅದನ್ನ ಹೊರಗಡೆ ಪಾತ್ರಗಳ ರೂಪದಲ್ಲಿ ಕೊಟ್ರು. ಆದ್ರೆ ನಮ್ಮ ಪ್ರಾಚೀನರು ಹೇಳುವಂತಹದ್ದು ಯಾರು ಸಹ ಅದನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರ್ಲಿಲ್ಲ, ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಅದಕ್ಕೆ ಹೊರಗಡೆ ರೂಪಗಳ ರೂಪದಲ್ಲಿ ಕೊಟ್ರು, ಹೊರಗಡೆ ರೂಪಗಳನ್ನಾಗಿ ಕೊಟ್ರು. ನೀವೆಲ್ಲ ನೋಡಿರುವ ಹಾಗೆ ಪಂಚಮುಖಿ ಹನುಮಂತರಾಯನನ್ನ ಕೆಲವರು ಆ ಒಂದು ಫೋಟೋಗಳಲ್ಲಿ ನೋಡಿರ್ಬೋದು, ಟೆಂಪಲ್ಗಳಿಗೆ ಹೋದಾಗ ನೋಡಿರ್ಬೋದು. ಪಂಚಮುಖಿ, ಮುಖಿ ಅಂತಂದ್ರೆ 5 ಡೈರೆಕ್ಷನ್ ಅಂತ. ಪಂಚಮುಖ ಅಲ್ಲ, ಪಂಚಮುಖ ಹನುಮ ಅಂತ ಹೇಳಿಲ್ಲ ಅವರು, ಪಂಚಮುಖಿ ಅಂತ ಹೇಳಿದ್ರು. ಪಂಚಮುಖಿ ಅಂದ್ರೆ 5 ಡೈರೆಕ್ಷನ್ ಅಂತ ಹೇಳ್ತಾರೆ. 5 ಡೈರೆಕ್ಷನ್. ಆ 5 ಡೈರೆಕ್ಷನ್ ಅಲ್ಲಿ 5 ರೀತಿಯಾದಂಥ ಪ್ರಾಣಗಳು ಪ್ರಾಣ ಜ್ಯೋತಿಗಳಾಗಿ ಸಂಚರಿಸ್ತಾ ಇದೆ, ಪ್ರಾಣ ಜ್ಯೋತಿಗಳಾಗಿ ಬೆಳಗ್ತಾ ಇದೆ ಅಂತ ಅವರು ನಮ್ಗೆ ತಿಳಿಸ್ಕೊಟ್ರು. ಹಾಗಾದ್ರೆ ಮೊದಲನೇ ಪ್ರಾಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಖ್ಯ ಪ್ರಾಣ ಅಂತ ಕರಿತೀವಿ. ಮೊದಲನೇ ಪ್ರಾಣವನ್ನ ಮುಖ್ಯ ಪ್ರಾಣ. ಈ ಮುಖ್ಯ ಪ್ರಾಣ ಎಲ್ಲಿದೆ ಅಂತಂದ್ರೆ ನಮ್ಮ ಹೃದಯದ ಭಾಗದಲ್ಲಿದೆ, ಹೃದಯದಲ್ಲಿದೆ ಮುಖ್ಯ ಪ್ರಾಣ. ಈ ಪ್ರಾಣಗಳಿಂದನೇ ನಮ್ಮ ಜೀವನ ಸಂಪೂರ್ಣವಾಗಿ, ನಮ್ಮ ಇಡೀ ಶರೀರ ರೂಪುಗೊಂಡಿರುವಂಥದ್ದು. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂತ ಕರಿತೀವಿ. ಹಾಗೂ ಈ ಪ್ರಾಣಗಳ ಮೂಲಕವೇ ನಮ್ಮ ಈ ದೇಹವನ್ನ ಅಥವಾ ಈ ಒಂದು ದೇಹವನ್ನ ನಾವು ತ್ಯಜಿಸಿ ಹೋಗುವಂಥದ್ದು. ಈ ಕಾಯಕವನ್ನ ನಾವು ಬಿಡುವಂಥದ್ದು ಈ ಪ್ರಾಣಗಳ ಮೂಲಕನೇ. ಅದಕ್ಕೆ ನಾವೆಲ್ಲ ಹೇಳ್ತೀವಿ ಪ್ರಾಣ ಹೋಯ್ತು ಅಂತ ಹೇಳ್ತೀವಿ, ಆತ್ಮ ಹೋಯ್ತು ಅಂತ ಹೇಳಲ್ಲ. ಅದು ಹೇಳೋದು ಬಹಳ ಕಡಿಮೆ. ಎಲ್ಲ ನಾವು ಮಾತನಾಡೋದು ಯಾವುದ್ರ ಬಗ್ಗೆ? ಪ್ರಾಣದ ಬಗ್ಗೆ. ಆ ವ್ಯಕ್ತಿಗೆ ಪ್ರಾಣ ಹೋಯ್ತು, ಪ್ರಾಣ ಇಲ್ಲ ಅಂತ ಹೇಳ್ತೀವಿ. ಮೊದಲನೇ ಪ್ರಾಣವನ್ನ ಮುಖ್ಯ ಪ್ರಾಣ ಅಂತ ಕರಿತೀವಿ, ನಮ್ಮ ಹೃದಯ ಭಾಗದಲ್ಲಿದೆ. ಎರಡನೇ ಪ್ರಾಣವನ್ನ ನಾವು ವರಹ ಪ್ರಾಣ ಅಂತ ಕರಿತೀವಿ. ವರಹ. ಈ ವರಹ ಪ್ರಾಣ ಎಲ್ಲಿದೆ ಅಂದ್ರೆ ನಮ್ಮ ಮೂಲಾಧಾರದ ಭಾಗದಲ್ಲಿದೆ. ಅಂದ್ರೆ ನಾವೇನು ಮಲಮೂತ್ರಗಳನ್ನ ಹೊರಗಡೆ ಹಾಕ್ತೇವೋ ಆ ಒಂದು ಭಾಗದಲ್ಲಿದೆ. ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವಂತಹ ಶರೀರದ ಆ ಒಂದು ಭಾಗದಲ್ಲಿದೆ, ಅದು ವರಹ ಪ್ರಾಣ. ಮೂರನೇ ಪ್ರಾಣವನ್ನ ನಾವು ನರಸಿಂಹ ಪ್ರಾಣ ಅಂತ ಕರಿತೀವಿ. ಮೂರನೇ ಪ್ರಾಣ ಮುಖ್ಯ ಪ್ರಾಣಗಳು ನಾನು ಹೇಳ್ತಾ ಇರುವಂತದ್ದು.
ನರಸಿಂಹ ಪ್ರಾಣ. ಈ ನರಸಿಂಹನ ಪ್ರಾಣ ನಮ್ಮ ನಾಭಿಯ ಮಧ್ಯಭಾಗದಲ್ಲಿದೆ. ನಮ್ಮ ಒಕ್ಲಿನ ಭಾಗ ಇದೆಯಲ್ಲ, ಆ ಭಾಗದಲ್ಲಿದೆ, ನಾಭಿಯ ಭಾಗ. ನಾಲ್ಕನೇ ಪ್ರಾಣವನ್ನ ನಾವು ಗರುಡ ಪ್ರಾಣ ಅಂತ ಕರಿತೀವಿ. ನಮ್ಮ ಕಂಠದ ಭಾಗದಲ್ಲಿದೆ, ಕಂಠದಲ್ಲಿದೆ, ಕುತ್ತಿಗೆ ಭಾಗದಲ್ಲಿದೆ. ಈ ನಾಲ್ಕನೇ ಪ್ರಾಣ. ಐದನೇ ಪ್ರಾಣ ಅಯವದನ ಪ್ರಾಣ ಅಥವಾ ಅಯಗ್ರೀವ ಅಂತ ಕರೀತಾರೆ. ಅಯಗ್ರೀವ. ಈ ಪ್ರಾಣ ಶರೀರದ ಅಣು ಅಣುಗಳಲ್ಲೂ ಕಣ ಕಣಗಳಲ್ಲೂ ಇರುವಂತಹ ಪ್ರಾಣ. ಯಾಕೆಂದ್ರೆ ನಾವು ಯಾವುದನ್ನೇ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೋ ಇಟ್ ಅಂಡ್ ದೆನ್ ಡೂ ಇಟ್ ಅಂತ ನಮ್ದೊಂದು ಸೂತ್ರ ಇದೆ. ಫಸ್ಟ್ ತಿಳ್ಕೋಬೇಕು ಪೂರ್ಣವಾಗಿ. ತಿಳ್ಕೊಂಡು ಅದಾದ ನಂತರ ನಾವು ಅಭ್ಯಾಸವನ್ನು ಮಾಡಿದಾಗ ಅದ್ರ ಪೂರ್ಣ ಫಲಗಳನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ತಿಳ್ಕೊಳ್ಳದೆ ಅಭ್ಯಾಸ ಮಾಡ್ಲಿಕ್ಕೆ ಹೋದ್ರೆ ಅದು ನಮಗೆ ಪರಿಪೂರ್ಣವಾದಂತ ಸಿದ್ಧಿಯನ್ನ ಕೊಡಲ್ಲ, ಪರಿಪೂರ್ಣತೆಯನ್ನ ಕೊಡಲ್ಲ, ಕಂಪ್ಲೀಷನ್ಸ್ ಅನ್ನ ಕೊಡಲ್ಲ. ಸೊ ಹಾಗಾಗಿ ಈಗ ನಾವು 5 ಪ್ರಾಣಗಳನ್ನ ನಾನು ಹೇಳ್ದೆ. ಆದ್ರೆ ಆ 5 ಪ್ರಾಣಗಳು ಏನೇನು ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ರೆಡಿನಾ ಸರ್? ತಮ್ಮ ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಿಮ್ಮ ಒಂದು ಇಂಟ್ರಾಕ್ಷನ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಮ ಒಂದು ಕಲಿವಿಕೆಯ ಆಸಕ್ತಿ ಇಲ್ಲಿ ಗೊತ್ತಾಗತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮುಖ್ಯ ಪ್ರಾಣ ಅಂತ ನಾವು ಕರಿತೀವಿ ಮೊದಲನೇ ಪ್ರಾಣವನ್ನ. ಮುಖ್ಯ ಪ್ರಾಣ ನಾವು ಫಸ್ಟ್ ಬ್ರೀತ್ ಅನ್ನ ತಗೊಂಡಾಗ, ಫಸ್ಟ್ ಉಸಿರನ್ನ ತಗೊಂಡಾಗ ಅದು ನಮ್ಮ ಹೃದಯಕ್ಕೆ ಬರುತ್ತೆ. ಹೃದಯಕ್ಕೆ ಬರುತ್ತೆ. ಆ ಹೃದಯಕ್ಕೆ ಬಂದಂತ ಮುಖ್ಯ ಪ್ರಾಣ, ಹೃದಯದಲ್ಲಿ 4 ಕವಾಟಗಳಿದೆ. 4 ಕವಾಟಗಳಿದೆ. ಆ 4 ಕವಾಟಗಳಲ್ಲಿ 4 ಪ್ರಾಣಗಳು ಡಿಸ್ಟ್ರಿಬ್ಯೂಷನ್ ಆಗ್ತವೆ. ಕೆಳಮುಖಿಯಾಗಿ 2 ಪ್ರಾಣ, ಮೇಲ್ಮುಖಿಯಾಗಿ 2 ಪ್ರಾಣ ಡಿಸ್ಟ್ರಿಬ್ಯೂಷನ್ ಆಗತ್ತೆ. ಮೊದಲನೇ ಪ್ರಾಣ ಮುಖ್ಯ ಪ್ರಾಣ, ಮೇನ್ ಉಸಿರು ಅಂತ. ಮುಖ್ಯ ಅಂತಂದ್ರೆ ಎಲ್ಲದರ ಆ ಒಂದು ಕೇಂದ್ರ ಭಾಗ ಹೃದಯ. ಎನರ್ಜಿ ರಿಸೀವರ್ ಯಾವುದು ಅಂದ್ರೂ ನಮ್ಮ ಹೃದಯನೇ. ಎನರ್ಜಿ ರಿಸೀವರ್, ಭಾವನೆಗಳ ಆಗರ ನಮ್ಮ ಈ ಹೃದಯ. ಅದಕ್ಕೆ ಈ ಹೃದಯ ಭಾಗವನ್ನ ಮುಖ್ಯ ಕೇಂದ್ರದ ಭಾಗ ಅಂತ ನಾವು ಕರಿತಾ ಇದ್ದೇವೆ. ಎರಡನೇ ಪ್ರಾಣ ವರಹ ಪ್ರಾಣ. ಇದು ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವಂತ ಪಾಯಿಂಟ್ ಅಲ್ಲಿ ಇದೆ. ಈ ಪಾಯಿಂಟ್ ಅಲ್ಲಿ ಈ ವರಹ ಪ್ರಾಣವನ್ನ ಯಾಕೆ ಅವರು ವರಹ ಅಂತ ಕರೆದಿದ್ದಾರೆ ಅಂದ್ರೆ, ಈ ಮಲಮೂತ್ರಗಳನ್ನ ಭಕ್ಷಣೆ ಮಾಡುವಂತಹ ಒಂದು ಪ್ರಾಣಿ ಇದೆ. ಯಾವ್ದದು ಪ್ರಾಣಿ? ಯಾವ ಪ್ರಾಣಿ ಮಾಡುತ್ತೆ? ವರಹನೆ ಮಾಡೋದು. ಆ ಗಲೀಜುಗಳನ್ನೆಲ್ಲ ಹೊರಗಡೆ ಹಾಕ್ಲಿಕ್ಕೆ ಒಂದು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ ನಾವು. ಒಂದು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ. ಆ ಅಪ್ಲೈ ಮಾಡುವಂತ ಆ ಪ್ರೆಷರ್ ಕೊಡೋದು ಈ ವರಹ ಪ್ರಾಣ. ವರಹ ಪ್ರಾಣದಿಂದ ಈ ಒಂದು ಕೆಲಸ ಕಾರ್ಯಗಳು ಆಗ್ತವೆ. ಶರೀರದಲ್ಲಿ ಬೇಡದೇ ಇರುವಂತದ್ದು ಎಲ್ಲವನ್ನ, ಟಾಕ್ಸಿನ್ಸ್ ಗಳನ್ನ, ನಾವು ತಿನ್ನಂತ ಆಹಾರದಲ್ಲಿ ಬೇಡದೇ ಇರುವಂತದ್ದು ಏನೇನಿದೆಯೋ ಅದನ್ನೆಲ್ಲವನ್ನ ಹೊರಗಡೆ ಹಾಕೋದಿಕ್ಕೆ ಇದು ಸಹಾಯ ಮಾಡುವಂತಹ ಒಂದು ಪ್ರಾಣ. ಇದು ಇಂಟರ್ನಲ್ ಆಯ್ತು. ಎಕ್ಸ್ಟರ್ನಲ್ ಅಲ್ಲಿ ಇದು ನಮ್ಮ ಹೆಚ್ಚು ಫೈನಾನ್ಷಿಯಲ್ ಆ ಒಂದು ಬ್ಲಾಕೇಜಸ್ ಅನ್ನ ನಿವಾರಿಸುವಂತಹ ಒಂದು ಪ್ರಾಣವೂ ಹೌದು, ವರಹ ಪ್ರಾಣ. ಇದು ಯಾವ ತತ್ವದಲ್ಲಿದೆ ಅಂದ್ರೆ ಭೂತತ್ವದಲ್ಲಿದೆ. ಈ ಪ್ರಾಣ ಭೂತತ್ವದಲ್ಲಿದೆ, ಭೂಮಿಯ ತತ್ವದಲ್ಲಿದೆ. ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರವೂ ಸಹ ಭೂಮಿಯಿಂದನೇ ಬಂದಿತ್ತು. ಈ ಶರೀರ ಸಂಪೂರ್ಣವಾಗಿ ಮೇಡಪ್ ಅಪ್ ಆಗಿರುವಂಥದ್ದು ಎನರ್ಜಿ ವಿತ್ ಫುಡ್, ಎನರ್ಜಿ ವಿತ್ ಆಹಾರದಿಂದ ಆಗಿದೆ. ಆ ಧಾನ್ಯಗಳೆಲ್ಲ ಎಲ್ಲಿಂದ ಬರ್ತದೆ? ಭೂಮಿಯಿಂದನೇ ಬರೋದು. ನಾವು ತಿನ್ನುವಂತ ಅಕ್ಕಿ ಇರಬಹುದು, ರಾಗಿ ಇರಬಹುದು, ಜೋಳ ಇರಬಹುದು, ಪ್ರತಿಯೊಂದು ತರಕಾರಿಗಳು ಸಹ ಭೂಮಿ ತತ್ವದಿಂದನೇ ಬರುವಂಥದ್ದು. ಈ ರೂಟ್ ಸಿಸ್ಟಮ್ ಅನ್ನ ಗಮನಿಸಿ. ಈ ಒಂದು ಮರ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಪೌಷ್ಟಿಕಾಂಶ ಆಹಾರಗಳೆಲ್ಲ ಭೂತತ್ವದಿಂದನೇ ಹೋಗೋದು, ಭೂಮಿಯಿಂದನೇ ಹೋಗೋದು. ಅದೇ ರೀತಿ ಈ ಪ್ರಾಣ ಸಂಪೂರ್ಣ ನಿಮ್ಮ ಶರೀರವನ್ನ ಮೇಡಪ್ ಅಪ್ ಮಾಡಿದೆ. ನಿಮ್ಮ ಶರೀರವನ್ನ ಬೆಳವಣಿಗೆ ಮಾಡ್ತಾ ಇರುವಂತದ್ದು ಈ ಒಂದು ಪ್ರಾಣ. ಇದನ್ನ ವರಹ ಪ್ರಾಣ ಅಂತ ಕರಿತೀವಿ. ನಿಮ್ಮ ಶರೀರದಲ್ಲಿ ಯಾವುದೇ ರೀತಿಯಾದಂತಹ ಕಾಯಿಲೆ ಕಸರೆಗಳು ಬರ್ತಾ ಇದೆ ಅಂದ್ರೆ ಅದು ಪರಿಪೂರ್ಣವಾದಂತಹ ಜವಾಬ್ದಾರಿ ಈ ಪ್ರಾಣದಿಂದ ಆಗಿದೆ. ಈ ಪ್ರಾಣಕ್ಕೆ ಏನೋ ಬ್ಲಾಕೇಜಸ್ ಆಗಿದೆ, ಈ ಪ್ರಾಣ ಎಲ್ಲೋ ಆಫ್ ಆಗಿದೆ. ಅದಕ್ಕೆ ನಿಮ್ಮ ಶರೀರದಲ್ಲಿ ಕೆಲವು ಅಡೆತಡೆಗಳು ಕಾಣಿಸ್ತವೆ. ಅದನ್ನ ನೀವು ಧ್ಯಾನದ ಮೂಲಕ ಸರಿಪಡಿಸ್ಬೋದು,
ಅಥವಾ ಕೆಲವು ಕ್ರಿಯಾತ್ಮಕ ಸಾಧನೆಗಳಿಂದ ಅದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ. ನಿಮ್ಮ ಶರೀರ ಆಟೋಮ್ಯಾಟಿಕ್ಲಿ ಆ ಒಂದು ರಿಕವರಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಇದು ಎರಡನೇ ಪ್ರಾಣ ವರಹ ಆಯ್ತು. ಹಾಗಾದ್ರೆ ಮೂರನೇ ಪ್ರಾಣ ನರಸಿಂಹ ಪ್ರಾಣ. ಈ ನರಸಿಂಹನ ಕಾರ್ಯವೈಖರಿ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಇದು ನಾಭಿಯ ಮಧ್ಯಭಾಗದಲ್ಲಿದೆ, ಸೆಂಟರ್ ಆಫ್ ದ ಬಾಡಿ ಅಂತ ನಾವು ಕರಿತೀವಿ. ನಿಮ್ಗೆ ಗಟ್ಟಿಯಾದಂತಹ ಧ್ವನಿ ಬರಬೇಕಾದ್ರೆ, ಒಂದು ಗಟ್ಟಿಯಾದಂತ ಧ್ವನಿ ಬರುವಂತದ್ದು ನಿಮ್ಮ ಕಂಠದಿಂದ ಬರಲ್ಲ, ನಿಮ್ಮ ನಾಭಿಯಿಂದ ಬರುತ್ತೆ. ನಿಮ್ಮ ಮುಂದೆ ಯಾವುದೊಂದು ಸಮಸ್ಯೆ ಇದೆ, ಆ ಸಮಸ್ಯೆನ ನೀವು ಗರ್ಜನೆ ಮಾಡಿ ಆ ಸಮಸ್ಯೆನ ಫೇಸ್ ಮಾಡಬೇಕಾದ್ರೆ ಈ ನಾಭಿಯಿಂದ ಬರೋದು ಶಬ್ದ. ಆ ಸಮಸ್ಯೆಗಳನ್ನ ಫೇಸ್ ಮಾಡುವಂತಹ ಸಾಮರ್ಥ್ಯವನ್ನು ಕೊಡೋದು ಈ ನರಸಿಂಹ ಪ್ರಾಣ. ನರಸಿಂಹ ಪ್ರಾಣನೇ ಕೊಡೋದು ನಿಮ್ಮ ಆ ಸಮಸ್ಯೆಗಳನ್ನ ಫೇಸ್ ಮಾಡುವಂತ ಎಬಿಲಿಟಿ. ಅದಕ್ಕೆ ಸಿಂಹನನ್ನ ಕಾಡಿನ ರಾಜ ಅಂತ ಕರೆಯೋದು. ಅದಕ್ಕಿಂತ ಮಹತ್ತರವಾದಂತ ಪ್ರಾಣಿಗಳಿದೆ ಕಾಡಿನಲ್ಲಿ. ಆನೆ ಇದೆ, ಅದು ಯಾವುದಕ್ಕೂ ರಾಜ ಅನ್ನೋ ಪಟ್ಟವನ್ನ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಮರ್ಥ್ಯ ಇದೆ. ಆ ಒಂದು ಪ್ರಾಣ ನಮ್ಮೊಳಗೂ ಸಹ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಗಟ್ಟಿಯಾದಂಥ ಧ್ವನಿ ಬರುವಂಥದ್ದು ಈ ಪ್ರಾಣದಿಂದ. ಸಮಸ್ಯೆಗಳನ್ನ ಸದೃಢವಾಗಿ ಅದನ್ನು ಫೇಸ್ ಮಾಡುವಂತಹ ಎಬಿಲಿಟಿ ಕೊಡುವಂಥದ್ದು ಈ ಪ್ರಾಣವೇ. ಆಮೇಲೆ ನೀವು ತಿನ್ನಂತ ಆಹಾರವನ್ನ ಸಂಪೂರ್ಣವಾಗಿ ಡೈಜೆಸ್ಟ್ ಮಾಡೋದು ಇದೇ ಪ್ರಾಣ. ಇದು ಬೆಂಕಿಯಾಗಿ ನಾಭಿಯಲ್ಲಿ ಉರಿತಾ ಇರುತ್ತೆ. ನೀವು ತಿನ್ನಂತಹ ಆಹಾರವನ್ನೆಲ್ಲ ಪೂರ್ಣವಾಗಿ ಅರ್ಗಿಸ್ಕೊಳ್ಳುವಂಥದ್ದು ಇದೇ ಪ್ರಾಣ. ಇದು ಕೇವಲ ಆಹಾರವನ್ನ ಮಾತ್ರ ಅದು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ನಿಮ್ಮಲ್ಲಾಗುವ ಹಿಂಸೆಗಳು, ನೋವು ಅಥವಾ ಕಷ್ಟಗಳು ಅಥವಾ ಅವಮಾನಗಳು ಅಂತ ನಮ್ಮ ಜೀವನದಲ್ಲಿ ನಮ್ಮ ಬದುಕಲ್ಲಿ ಏನೇನು ಆಗ್ತವೋ ಅದನ್ನೆಲ್ಲ ಪೂರ್ಣವಾಗಿ ದಹಿಸುವಂಥದ್ದು ಇದೇ ಪ್ರಾಣ, ಅದನ್ನು ಅರ್ಗಿಸ್ಕೊಳ್ಳುವಂಥದ್ದು. ಈ ಪ್ರಾಣ ಎಲ್ಲಿ ಆಕ್ಟಿವೇಟ್ ಆಗಿರುತ್ತೋ ಅವರಲ್ಲಿ ಏನೇ ಸಮಸ್ಯೆಗಳಿರೋದನ್ನು ಈಸಿಯಾಗಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ತಾರೆ. ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯಗಳು ಬರುತ್ತೆ. ಕೆಲವರು ನೀವು ಮಾತನಾಡ್ಬೇಕಾದ್ರೆ ಗಮನಿಸಿ, ಆಗಿನವರು ಅಥವಾ ನಮ್ಮ ತಂದೆ ಅಥವಾ ಅಜ್ಜಿ ಅವರ ಕಾಲದಲ್ಲಿ ಏನಾದ್ರು ಕೆಲವು ತಪ್ಪುಗಳಾದಾಗ ಅವ್ರು ಹೇಳೋರು, ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಪ್ಪ ಅನ್ನೋ ಮಾತನ್ನ ನೀವೆಲ್ಲ ಕೇಳಿದ್ದೀರಿ. ದಯಮಾಡಿ ಏನೋ ತಪ್ಪಾಗಿದೆ ಗೊತ್ತಿಲ್ಲದೆ ಅದನ್ನು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡು ಅಂತ ಹೇಳೋರು. ಈ ಹೊಟ್ಟೆಗೆ ಹಾಕೊಂಡು ಅಂತಂದ್ರೆ ಏನರ್ಥ? ಆ ತಪ್ಪನ್ನ ದಹಿಸುವಂಥದ್ದು, ಆ ಕೆಟ್ಟತನವನ್ನ ದಹಿಸುವಂಥದ್ದೇ ಈ ನಾಭಿಯ ಭಾಗದಲ್ಲಿರುವಂತಹ ನರಸಿಂಹ ಪ್ರಾಣ. ಅದು ಅಲ್ಲದೆ ನೀವು ಎಲ್ಲರ ಒಂದು ಸಿನಿಮಾವನ್ನ ನೋಡಿರ್ಬೋದು, ಭಕ್ತ ಪ್ರಹ್ಲಾದ ಸಿನಿಮಾ, ಕೆಲವರು ನೋಡಿರ್ತಾರೆ. ಆ ಸಿನಿಮಾದಲ್ಲಿ ಲಾಸ್ಟ್ ಭಾಗದಲ್ಲಿ, ಲಾಸ್ಟ್ ಸೀನಲ್ಲಿ ಈ ಹಿರಣ್ಯಕಶಿಪುವನ್ನ ಒಬ್ರು ನರಸಿಂಹನವರು ಬಗಿತಾರೆ. ಎಲ್ಲಿ ಬಗದಿದ್ದು? ನಾಭಿಯ ಭಾಗ. ಆ ನಾಭಿಯ ಭಾಗವನ್ನು ಬಗೆದು ಆ ಕರಳನ್ನ ಮಾಲೆ ಮಾಡ್ಕೊಳ್ತಾರೆ. ಅಂದ್ರೆ ನರಸಿಂಹ ಇರುವಂತಹ ಪಾಯಿಂಟ್ ಯಾವುದು ಅಂದ್ರೆ ನಮ್ಮ ನಾಭಿಯ ಭಾಗದಲ್ಲಿದ್ದಾನೆ. ಅಂದ್ರೆ ಆ ಪ್ರಾಣ ಆ ಭಾಗದಲ್ಲಿದೆ. ಇದರ ಅರಿವೇ ನಮಗಿಲ್ಲ. ಅದಾದ ಮೇಲೆ ನಾಲ್ಕನೇ ಪ್ರಾಣ ಗರುಡ ಪ್ರಾಣ. ಗರುಡ, ಈ ಗರುಡ ಪ್ರಾಣ ಎಲ್ಲಿದೆ ಅಂದ್ರೆ ನಮ್ಮ ಕಂಠದ ಭಾಗದಲ್ಲಿದೆ. ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪ್ರಾಣ ಇದು. ಬಹಳ ಬಹಳ ಸೂಕ್ಷ್ಮವಾದ ಪ್ರಾಣ ಈ ಗರುಡ ಪ್ರಾಣ. ನೋಡಿ, ನಮ್ಮ ಬದುಕಲ್ಲಿ ನಾವು ಮಾತಿನಲ್ಲಿ ಏನಾದ್ರು ಸ್ಪಷ್ಟತೆ ಇಲ್ಲ ಅಂದ್ರೆ, ನಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇಲ್ಲ ಅಂದ್ರೆ, ದ್ವಂದ್ವದ ಮಾತುಗಳನ್ನ ನಾವು ಆಡ್ತಾ ಇದ್ರೆ ಈ ಭಾಗ ಪೂರ್ಣವಾಗಿ ಲಾಕ್ ಆಗತ್ತೆ. ನಿಮ್ಮ ಎನರ್ಜಿಯನ್ನ ಫಿಲ್ಟರ್ ಮಾಡುವುದೇ ಈ ಕಂಠದ ಭಾಗ. ಎನರ್ಜಿಯನ್ನ ಫಿಲ್ಟರ್ ಮಾಡೋದೇ ಈ ಒಂದು ಗರುಡ ಪ್ರಾಣ. ನಿಮ್ಮ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳವಣಿಗೆ ಆಗ್ಬೇಕಾದ್ರೆ, ನಿಮ್ಮ ಜೀವನದಲ್ಲಿ ನೀವು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಆ ಕೆಲಸದಲ್ಲಿ ಉನ್ನತಿಯನ್ನ ನೀವು ಸಾಧಿಸ್ಬೇಕಾದ್ರೆ ಈ ಗರುಡ ಪ್ರಾಣ ಸಂಪೂರ್ಣ ಜಾಗೃತನಾಗಿರ್ಬೇಕು. ನಿಮ್ಮ ಎತ್ತರಕ್ಕೆ ಆರುವಂತಹ ಒಂದು ಪಕ್ಷಿ ಇದೆ. ನೀವು ಪಕ್ಷಿಗಳನ್ನ ತುಂಬಾ ರೀತಿ ಪಕ್ಷಿಗಳನ್ನು ನೋಡಿರ್ಬೋದು. ಆ ಪಕ್ಷಿಗಳಲ್ಲಿ ಅತಿ ಹೆಚ್ಚು ಎತ್ತರಕ್ಕೆ ಆರುವಂತಹ ಪಕ್ಷಿ ಯಾವುದು ಅಂತ ನೀವು ಗಮನಿಸಿದ್ರೆ ಅದು ಗರುಡ ಪಕ್ಷಿ ಮಾತ್ರ. ತುಂಬಾ ಎತ್ತರಕ್ಕೆ ಆರುವಂಥದ್ದು.
ಕಾಗೆ, ಕೋಗಿಲೆ ಇವೆಲ್ಲವೂ ಹೆಚ್ಚಿನ ಪ್ರಮಾಣದಲ್ಲಿ ಹಾರಾಟ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಈ ಒಂದು ಗರುಡ ಪ್ರಾಣ ಉನ್ನತವಾದ ಮಟ್ಟಕ್ಕೆ ಹೋಗುವಂತಹ ಎಬಿಲಿಟಿ ಇದೆ. ಅದಕ್ಕೆ ನಮ್ಮ ಪ್ರಾಚೀನರು ಇದಕ್ಕೆ ಗರುಡ ಪ್ರಾಣ ಅಥವಾ ಗರುಡ ವಾಯು ಅಂತ ಕೊಟ್ಟರು. ನಾವೆಲ್ಲ ತೀರ್ಕೊಂಡ್ಮೇಲೆ ನಾವೆಲ್ಲ ಕೆಲವರಿಗೆ ಒಂದು ಮಾತನ್ನ ಹೇಳ್ತೇವೆ, ಪ್ರಾಣದ ಪಕ್ಷಿ ಹಾರಿ ಹೋಯಿತು ಅಂತ ಹೇಳ್ತೇವೆ. ಅದನ್ನ ನಾವೆಲ್ಲ ಕೇಳಿರ್ತೇವೆ. ಪ್ರಾಣದ ಪಕ್ಷಿ ಹಾರಿ ಹೋಯಿತು ಅನ್ನೋದನ್ನ ನಾವು ಕೇಳಿರ್ತೇವೆ. ಪ್ರಾಣ ಅನ್ನೋದು ಅದು ಪಕ್ಷಿಯ ರೂಪದಲ್ಲಿದೆ. ಇವೆಲ್ಲ ಪ್ರಾಣಗಳನ್ನು ಹೊತ್ಕೊಂಡು ಹೋಗುವಂಥದ್ದೇ ಈ ಪಕ್ಷಿ, ಅದೇ ಈ ಗರುಡ. ಆಮೇಲೆ ನಾವು ಅತಿ ಹೆಚ್ಚು ತಪ್ಪುಗಳನ್ನ ಮಾಡೋದ್ರಿಂದ, ಅತಿ ಹೆಚ್ಚು ಸುಳ್ಳುಗಳನ್ನ ಹೇಳೋದ್ರಿಂದ, ಮಾತಿಗೆ ಸರಿಯಾಗಿ ನಡ್ಕೊಳ್ದೆ ಇದ್ದಾಗ, ಈಗ ಏನೋ ಒಂದು ಮಾತನ್ನ ಕೊಟ್ಟಿದ್ದೇವೆ, ಆ ಮಾತಿಗೆ ಸರಿಯಾಗಿ ನಾವು ನಡ್ಕೊಳ್ಳಿಲ್ಲ, ಏನಾಗತ್ತೆ ಅಂದ್ರೆ ಈ ಪ್ರಾಣ ಬ್ಲಾಕ್ ಆಗತ್ತೆ. ಈ ಪ್ರಾಣ ಬ್ಲಾಕ್ ಆದಾಗ ನಿಮ್ಮ ಕೈ ಕಾಲುಗಳು ಶಿವರಿಂಗ್ ಆಗ್ತವೆ. ಕೆಲವರಿಗೆ ಯಾರ ಜೊತೆಲಾರು ಮಾತಾಡ್ಲಿಕ್ಕೆ ಭಯ ಆಗತ್ತೆ, ಕೈ ಕಾಲುಗಳೆಲ್ಲ ನಡುಗತ್ತೆ, ಸ್ವೆಟಿಂಗ್ ಜಾಸ್ತಿ ಬರುತ್ತೆ, ಮಾತು ವಿಪರೀತ ತೊದಲಿಕೆಗಳು ಬರ್ತವೆ. ಈಗ ತುಂಬಾ ಏನು ತಪ್ಪು ಮಾಡಿಲ್ಲರುವಂತಹ ವ್ಯಕ್ತಿಗಳನ್ನು ಗಮನಿಸಿ ತುಂಬಾ ಧೈರ್ಯವಾಗಿ ಮಾತನಾಡುವಂತಹ ಸಾಮರ್ಥ್ಯ ಇರುತ್ತೆ ಅವರಲ್ಲಿ. ಪ್ರಾಣ ಅಷ್ಟು ಸಪೋರ್ಟ್ ಮಾಡುತ್ತೆ, ಆ ಸದೃಢತೆ ಅನ್ನೋದು ಅವರಲ್ಲಿ ಇರುತ್ತೆ. ಅದೇ ತಪ್ಪು ಮಾಡಿರುವಂತಹ ವ್ಯಕ್ತಿಗಳನ್ನು ಗಮನಿಸಿ, ಅವರು ಮಾತಾಡ್ಲಿಕ್ಕೂ ಸಹ ಆಗೋದಿಲ್ಲ, ಕೈ ಕಾಲುಗಳಿಗೆ ನಡುಗ್ತಾ ಇರ್ತವೆ. ಕಾರಣ ಏನು ಅಂದ್ರೆ ಈ ಪ್ರಾಣ ಅಲ್ಲಿ ಬ್ಲಾಕ್ ಆಗಿದೆ ಅನ್ನೋದಷ್ಟು. ಇದು ಈ ಪ್ರಾಣವನ್ನು ನಾವು ಜಾಗೃತಿ ಪಡಿಸೋದ್ರಿಂದ ನಮ್ಮಲ್ಲಿ ಏನೇನೋ ಇನ್ಕಂಪ್ಲೀಷನ್ಸ್ ಇದೆಯೋ, ನಮ್ಮ ಜೀವನದಲ್ಲಿ ನಾವೇನೇನೆಲ್ಲ ಇನ್ಕಂಪ್ಲೀಟ್ ಮಾಡ್ಕೊಂಡಿದೀವೋ ಆ ಇನ್ಕಂಪ್ಲೀಷನ್ ವಿಚಾರಗಳೆಲ್ಲ ಕಂಪ್ಲೀಷನ್ ಆಗ್ತವೆ, ಫುಲ್ಫಿಲ್ಮೆಂಟ್ ಆಗ್ತವೆ. ಮತ್ತೆ ನಾವು ಉನ್ನತವಾದಂತಹ ಮಟ್ಟಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಹಳ್ಳಿಗಳ ಕಡೆ ಅಥವಾ ಕೆಲವು ಜನರಲಿ ಮಾತನಾಡುವಂತವ್ರನ್ನ ನೀವು ಗಮನಿಸಿ, ಈ ತರ ಎಲ್ಲ ತಪ್ಪುಗಳನ್ನು ಮಾಡಿದ್ರೆ ಉದ್ಧಾರ ಆಗಲ್ಲ ಅಂತ ಕೆಲವ್ರ ಮಾತುಗಳನ್ನ ನೀವು ಆಡಿರೋದನ್ನ ಕೇಳಿದ್ವಿ. ಕೆಲವು ಹೆಚ್ಚು ತಪ್ಪುಗಳನ್ನ ಮಾಡೋಂಥವ್ರಿಗೆ ಕೆಲವು ಒಂದು ಮಾತುಗಳಲ್ಲಿ ಹೇಳ್ತಾರೆ, ನೀನು ಇದೇ ತರ ತಪ್ಪು ಮಾಡ್ತಾ ಇದ್ರೆ ನಿಜವಾಗ್ಲೂ ನೀನು ಉದ್ಧಾರ ಆಗಲ್ಲ ಅಂತ ಹೇಳೋದನ್ನ ನಾವೆಲ್ಲ ಕೇಳಿರ್ತೇವೆ. ಕಾರಣ ಏನು ಅಂದ್ರೆ, ಯಾರು ಅತಿ ಹೆಚ್ಚು ಸುಳ್ಳುಗಳನ್ನ, ಅತಿ ಹೆಚ್ಚು ಮೋಸಗಳನ್ನ, ಅತಿ ಹೆಚ್ಚು ತಪ್ಪುಗಳನ್ನ ಹೆಚ್ಚು ಮಾಡ್ತಾರೋ ಅವ್ರಿಗೆ ಫಸ್ಟ್ ಬ್ಲಾಕ್ ಆಗೋದೇ ಈ ಗರುಡ ಪ್ರಾಣ. ಸೊ ಅವ್ರನ್ನ ಉನ್ನತವಾಗಿ ಎತ್ತರಕ್ಕೆ ಬೆಳೆಸೋದಿಲ್ಲ ಈ ಪ್ರಾಣ. ಈ ರೆಕ್ಕೆಗಳನ್ನ ಕಟ್ ಮಾಡಿಬಿಟ್ರೆ ಯಾವ ರೀತಿ ಆಗುತ್ತೋ ಪಕ್ಷಿಗಳಿಗೆ, ಅದೇ ರೀತಿ ನಮ್ಮ ಬೆಳವಣಿಗೆನೂ ಸಹ ಕುಂಠಿತ ಆಗತ್ತೆ. ನೆಕ್ಸ್ಟ್ 5ನೇ ಪ್ರಾಣ, ಇದು ಅಯಗ್ರೀವ ಪ್ರಾಣ ಅಂತ ಕರಿತೀವಿ. ಅಯಗ್ರೀವ ಪ್ರಾಣ. ಈ ಅಯಗ್ರೀವ ಪ್ರಾಣ ಶರೀರದ ಕಣಗಳಲ್ಲೂ ಅಣುಗಳಲ್ಲೂ ನೆಲೆಸಿದೆ ಈ ಪ್ರಾಣ. ಅಯಗ್ರೀವ ಅಂದ್ರೆ ಇನ್ನೊಂದು ಹೆಸರು ಅದಕ್ಕೆ ಕುದುರೆ ಅಂತ. ಕುದುರೆ ನೋಡಿ, ಈ ಪ್ರಾಣಿಗಳಲ್ಲಿ ಅತಿ ವೇಗವಾಗಿ ಓಡುವಂತಹ ಪ್ರಾಣಿ ಯಾವುದು ಅಂತ ನೀವು ಗಮನಿಸಿದ್ರೆ ಅದು ಕುದುರೆನೇ. ಅದು ಚೀತಾಗಿಂದನೂ ತುಂಬಾ ಫಾಸ್ಟ್ ಆಗಿ ರನ್ ಮಾಡುವಂತಹ ಎಬಿಲಿಟಿ ಇದೆ ಆ ಪ್ರಾಣಕ್ಕೆ, ಅಂದ್ರೆ ಆ ಒಂದು ಪ್ರಾಣಿಗೆ. ನಮ್ಮ ಶರೀರದಲ್ಲಿ ಏನಂತದ್ದು ಸಂಚಾರ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಇದು 1 ಸೆಕೆಂಡ್ಗೆ, ನಾವೆಲ್ಲ ಪಲ್ಸ್ ರೇಟ್ ಅನ್ನು ನೋಡ್ತೀವಲ್ಲ, ಪಲ್ಸ್ ನೋಡ್ತೀವಿ, 1 ನಿಮಿಷಕ್ಕೆ 72 ಇರಬೇಕು ಪಲ್ಸ್ ರೇಟ್ ಮಿನಿಮಮ್. ಅಂದ್ರೆ ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆ. ಶರೀರದಲ್ಲಿ 72,000 ನಾಡಿಗಳಿದೆ. ಆ ಪಲ್ಸ್ ಅನ್ನೋದು ನಮ್ಮ ಶರೀರದ 72,000 ನಾಡಿಗಳಲ್ಲಿ 1 ನಿಮಿಷಕ್ಕೆ 72 ಬಾರಿ ಸಂಚಾರ ಮಾಡಿ ಬಂದು ನಿಂತ್ಕೊಳ್ಳುತ್ತೆ, ಅಷ್ಟು ವೇಗವಾಗಿ ಈ ಪ್ರಾಣ. ಈ ಪ್ರಾಣ ಯಾರಿಗೆ ಆಕ್ಟಿವ್ ಆಗಿರುತ್ತೋ ಇದು ತುಂಬಾ ನಿಮ್ಮ ಶರೀರಾದ್ಯಂತ ಅತ್ಯಂತ ಎನರ್ಜಿ ಇರುತ್ತೆ, ಹೆಚ್ಚು ಓಡಾಡ್ಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡುತ್ತೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡುತ್ತೆ. ಈ ಪ್ರಾಣ ಏನಾದ್ರು ಡಿಆಕ್ಟಿವೇಶನ್ ಜಾಸ್ತಿ ಆದ್ರೆ ನೀವು ಎದೊಳ್ಲಿಕ್ಕೂ ಕಷ್ಟ, ಓಡಾಡ್ಲಿಕ್ಕೂ ಕಷ್ಟ. ಹೌದು, ನಾಡಿ ಮಿಡಿಯುತ್ತೆ. ಅಂದ್ರೆ ನಿಮ್ಮ ಶರೀರ 1 ನಿಮಿಷಕ್ಕೆ 72,000 ನಾಡಿಗಳಲ್ಲಿ ಸಂಚಾರ ಮಾಡ್ತಾ ಇದೆ ಈ ಒಂದು ಪ್ರಾಣ, ತುಂಬಾ ವೇಗವಾಗಿ. ಅದಾದ್ಮೇಲೆ ನಿಮ್ಮ ಜೀವನದಲ್ಲಿ ತುಂಬಾ ವೇಗ ಅನ್ನೋದು ಹೆಚ್ಚಾಗುತ್ತೆ ಈ ಪ್ರಾಣ ಆಕ್ಟಿವೇಶನ್ ಆದಾಗ. ನಿಮ್ಮ ಬೆಳವಣಿಗೆ ಸ್ಪೀಡ್ ಹೆಚ್ಚಾಗತ್ತೆ, ನಿಮ್ಮ ಪ್ರೋಗ್ರೆಸ್ ಹೆಚ್ಚಾಗತ್ತೆ. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ 2 ಕಡೆಯಲ್ಲೂ ಈ ಒಂದು ಪ್ರಾಣ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಸೊ ಹಾಗಾಗಿ ಈ 5 ಪ್ರಾಣಗಳು ನಮ್ಮ ಒಳಗೆ ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಪ್ರಾಣಗಳು ಆಕ್ಟಿವೇಶನ್ ಆಗೋದು ನಮ್ಮಿಂದನೇ, ಡಿಆಕ್ಟಿವೇಟ್ ಆಗೋದು ನಮ್ಮಿಂದನೇ. ಹಾಗಾದ್ರೆ ಇನ್ನು 5 ಉಪಪ್ರಾಣಗಳು ಯಾವುದು? ಉಪಪ್ರಾಣಗಳನ್ನು ಬರ್ಕೊಳ್ಳಿ. ಮೊದಲನೇ ಪ್ರಾಣವನ್ನ ನಾವು ನಾಗ ಅಂತ ಕರಿತೀವಿ. ನಾಗ. ಎರಡನೇ ಉಪಪ್ರಾಣವನ್ನ ಕೂರ್ಮ ಅಂತ ಕರಿತೀವಿ. ಕೂರ್ಮ. ಮೂರನೇ ಪ್ರಾಣವನ್ನ ನಾವು ಕ್ರಕರ ಅಂತ ಕರಿತೀವಿ. ಕ್ರಕರ. ನಾಲ್ಕನೇ ಪ್ರಾಣವನ್ನ ನಾವು ದೇವದತ್ತ ಅಂತ ಕರಿತೀವಿ. ದೇವದತ್ತ. ಐದನೇ ಪ್ರಾಣವನ್ನ ನಾವು ಧನಂಜಯ ಅಂತ ಕರಿತೀವಿ. ಧನಂಜಯ. ನಮ್ಮ ಪ್ರಾಚೀನರು ಕೊಟ್ಟಂತಹ ಒಂದು ಹೆಸರುಗಳಿವೆಲ್ಲ. ಮೊದಲನೇದು ನಾಗ, ಎರಡನೇದು ಕೂರ್ಮ, ಮೂರನೇದು ಕ್ರಕರ, ನಾಲ್ಕನೇದು ದೇವದತ್ತ, ಐದನೇದು ಧನಂಜಯ. ಈ 5 ಉಪಪ್ರಾಣಗಳು ನಮ್ಮೊಳಗೆ ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹಾಗಾದ್ರೆ ಈ ನಾಗ ಅನ್ನುವಂತಹ ಪ್ರಾಣ ಎಲ್ಲಿ ಕೆಲಸ ಮಾಡ್ತಾ ಇದೆ, ಎಲ್ಲಿದೆ ಈ ಪ್ರಾಣ ಅನ್ನೋದಾದ್ರೆ ನಮ್ಮ ಶರೀರದ ಅನ್ನನಾಳದಲ್ಲಿದೆ ಈ ಒಂದು ಪ್ರಾಣ. ನಾಗ ಅನ್ನುವಂತಹ ಪ್ರಾಣ ನಮ್ಮ ಶರೀರದ ಅನ್ನನಾಳದಲ್ಲಿದೆ. ಈ ಹಸಿವು ಅನ್ನೋದನ್ನ ನಿಮಗೆ ಸೆನ್ಸೇಷನ್ಸ್ಗಳ ರೂಪದಲ್ಲಿ ಕೊಡೋನೆ ಈ ಒಂದು ನಾಗ ಪ್ರಾಣ. ನಮ್ಮ ಶರೀರದಲ್ಲಿ ನಾವೇನಾದ್ರು ಸರಿಯಾದ ಸಮಯಕ್ಕೆ ಊಟ ಮಾಡಲಿಲ್ಲ ಅಂದ್ರೆ ಹೊಟ್ಟೆಲಿ ಒಂದು ರೀತಿ ಆ ಸೆನ್ಸೇಷನ್ಸ್ ಆಗತ್ತೆ. ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ನನಗೆ ಈಗ ಹಸಿವಾಗ್ತಾ ಇದೆ, ಹಸಿವಿನ ಒಂದು ಸೆನ್ಸೇಷನ್ಸ್ ಇದು ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಈ ಒಂದು ಪ್ರಾಣನೇ ಕೊಡೋದು ಹಸಿವು ಅನ್ನೋದನ್ನ. ಆಮೇಲೆ ನೀವು ಹೆಚ್ಚು ಆಹಾರವನ್ನ ಪೂರ್ಣವಾಗಿ ತಗೊಂಡ್ಮೇಲೆ, ಅತಿ ಹೆಚ್ಚು ಆಹಾರ ತಿಂದ್ಮೇಲೆ ಒಂದು ಕಠಾರ್ ಅಂತ ಒಂದು ಬರ್ತದೆ. ಅಂದ್ರೆ ಔ ಅನ್ನುವಂತಹ ಒಂದು ಸೆನ್ಸೇಷನ್ ಬರ್ತದೆ ನಮ್ಮ ಶರೀರದಲ್ಲಿ. ಅಂದ್ರೆ ಸಾಕ್ ಸಾಕ್ ಸಾಕ್, ನಿಲ್ಸು, ತುಂಬೋಗಿದೆ, ಹೊಟ್ಟೆ ಒಳಗಡೆ ಲೋಡ್ ಜಾಸ್ತಿ ಆಗಿದೆ ಅನ್ನೋ ಅರ್ಥದ ರೂಪದಲ್ಲಿ ಕೊಡ್ತಾನೆ ಆತ. ಅಂದ್ರೆ ಹೊಟ್ಟೆಯಲ್ಲಿ ಪೂರ್ಣವಾಗಿ ಫಿಲ್ ಆಗಿದೆ, ಹಾಗಾಗಿ ಇದನ್ನ ನಿಲ್ಸು ಅನ್ನುವಂತಹ ಒಂದು ಸೆನ್ಸೇಷನ್ಸ್ ಅನ್ನ ಕೊಡ್ತಾನೆ ಈ ಒಂದು ನಾಗ. ಎರಡನೇದು ಕೂರ್ಮ. ಈ ಕೂರ್ಮ ಅನ್ನೋದು ಎಲ್ಲಿದೆ ಅಂದ್ರೆ ಈ ನಮ್ಮ ಕಣ್ಣಿನ ಭಾಗದಲ್ಲಿದೆ. ಈ ಕಣ್ಣಿನ ಭಾಗದಲ್ಲಿ ಒಂದು ರಸ ಉತ್ಪಾದನೆ ಆಗುತ್ತೆ, ಅದನ್ನ ನಾವು ಕೂರ್ಮ ರಸ ಅಂತ ಕರಿತೀವಿ. ಈ ಕಣ್ಣಿನ ಭಾಗದಲ್ಲಿ ಒಂದು ಅಂಟಂಟು ರಸ ಉತ್ಪಾದನೆ ಆಗುತ್ತೆ. ಎಳೆ ಮಕ್ಕಳುಗಳನ್ನ ಗಮನಿಸಿ, ಮಕ್ಕಳುಗಳು ಮಲ್ಕೊಂಡಿದ್ದಂತ ಸಂದರ್ಭದಲ್ಲಿ ಒಂದು ವೈಟ್ಗೆ ಒಂದು ಅಂಟಂಟು ರೀತಿಯಲ್ಲಿ ಉತ್ಪಾದನೆ ಆಗುತ್ತೆ ಒಂದು ರಸ. ಆ ರಸ ಉತ್ಪಾದನೆ ಯಾವ ಮಕ್ಕಳುಗಳಿಗೆ ಅಥವಾ ಯಾರಿಗಾಗುತ್ತೋ ಅವ್ರ ಕಣ್ಣುಗಳು ತುಂಬಾ ಕಾಂತಿಯುತವಾಗಿ ಆರೋಗ್ಯಪೂರ್ಣವಾಗಿರುತ್ತೆ. ಆ ಮಕ್ಕಳುಗಳ ಕಣ್ಣುಗಳನ್ನು ಗಮನಿಸಿ, ಎಷ್ಟು ಕಾಂತಿಯುತವಾಗಿ, ಎಷ್ಟು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಕಾರಣಾಂತರದಿಂದ ಈ ಪ್ರಾಣ ಯಾವಾಗ ಬ್ಲಾಕ್ ಆಗುತ್ತೋ, ಯಾರಿಗೆ ಬ್ಲಾಕ್ ಆಗುತ್ತೋ ಈ ಕಣ್ಣಿನ ಭಾಗದಲ್ಲಿ ಆ ಒಂದು ರಸಗಳು ಉತ್ಪಾದನೆ ಆಗೋದಿಲ್ಲ. ಕಣ್ಣಿನ ದೃಷ್ಟಿಗಳು ಕಡಿಮೆ ಆಗ್ತವೆ, ಕಣ್ಣು ಅತಿ ಹೆಚ್ಚು ಉರಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಕಣ್ಣಿನ ದೃಷ್ಟಿ ಕಳ್ಕೊಳ್ಳೋದು ಹೋಗ್ತಾ ಹೋಗ್ತಾ ಈ ಒಂದು ಕಾರಣಕ್ಕೆ ಈ ವೈಟ್ಗೆ ಗೀಜೆ ರೀತಿ ಬರ್ತಾ ಇರ್ತದೆ ಕೆಲವು ಮಕ್ಕಳು, ಎಲ್ಲರಿಗೂ ಬರ್ತದ. ಅದನ್ನ ನಾವು ಕೂರ್ಮ ರಸ ಅಂತ ಕರಿತೀವಿ. ಮೂರನೇ ಪ್ರಾಣ ಕ್ರಕರ. ಈ ಕ್ರಕರ ಎಲ್ಲಿದ್ದಾನೆ ಅಂತಂದ್ರೆ ನಮ್ಮ ಈ ಸೈನಸ್ ಭಾಗದಲ್ಲಿದ್ದಾನೆ. ಈ ಮೂಗಿದೆಯಲ್ಲ, ಈ ಮೂಗಿನ ಈ ಒಂದು ಭಾಗ ಸೈನಸ್ ಭಾಗ ಅಂತ ನಾವು ಕರಿತೀವಿ. ಈ ಭಾಗದಲ್ಲಿದ್ದಾನೆ ಈ ಕ್ರಕರ. ಅಂದ್ರೆ ಪರಿಶುದ್ಧವಾದ ಪ್ರಾಣವನ್ನ ಮಾತ್ರ ಒಳಗಡೆ ತಗೊಂಡು ಹೋಗ್ತಾನೆ, ಕಲುಷಿತಗಳನ್ನೆಲ್ಲ ಒಳಗಡೆ ತಗೊಂಡು ಹೋಗೋದಿಲ್ಲ ಆತ. ನಮ್ಮ ಸುತ್ತಲೂ ಸಾಕಷ್ಟು ಧೂಳು ದುಂಬುಗಳು, ಹೊಗೆ ಇವೆಲ್ಲವೂ ಇದೆ. ನಾವು ಓಡಾಡುವಂತ ದಾರಿಯಲ್ಲಿ ಇರುತ್ತೆ,
ಬೇಡದೇ ಇರುವಂತವೆಲ್ಲವೂ ಕಡೆ ಇರ್ತದೆ. ಈ ಪ್ರಾಣ ಏನಾದ್ರೂ ಎಲ್ಲವನ್ನ ಒಳಗಡೆ ಹೋಗ್ಲಿಕ್ಕೆ ಬಿಟ್ರೆ ನಮಗೆ ಬೇಗ ಉಸಿರಾಟದ ತೊಂದರೆಗಳು ಬರ್ತವೆ, ಶ್ವಾಸಕೋಶದಲ್ಲಿ ತೊಂದರೆಗಳು ಅತಿ ಹೆಚ್ಚಾಗಿ ಕಾಣಿಸ್ತವೆ. ಆದ್ರೆ ಈತ ಕಲುಷಿತಗಳನ್ನೆಲ್ಲ ಹೊರಗಡೆ ಹಾಕ್ತಾನೆ, ಪರಿಶುದ್ಧವಾದ ಪ್ರಾಣವನ್ನ ಮಾತ್ರ ಒಳಗಡೆ ತಗೊಂಡು ಹೋಗ್ತಾನೆ. ಈಗ ನೀವು ತುಂಬಾ ಧೂಳು ದುಂಬುಗಳಿರುವಂತ ಕಡೆ ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಆ ಉಸಿರನ್ನ ತಗೊಳ್ತಿದ್ದಾಗೆ ಒಂದು ಆಕ್ಷಿ ಅಂತ ಬರ್ತದೆ, ಹೌದಲ್ಲ? ಈ ಸೀನ್ಗಳಂತ ಬರ್ತವೆ. ಇಮಿಡಿಯೇಟ್ ಆಗಿ ಆಕ್ಷಿ ಮೂಲಕ ಎಲ್ಲವನ್ನ ಕಲುಷಿತಗಳನ್ನ ಹೊರಗಡೆ ಹಾಕ್ತಾನೆ ಇದು. ಆಕ್ಷಿ ಬರೋದು ಯಾಕೆ ಅಂತಂದ್ರೆ, ನೀವೆಲ್ಲ ಹೇಳ್ತಿರಲ್ಲ, ಒಂದು ಸೀನ್ ಹೊಡೆದ, 2 ಸೀನ್ ಆಗ್ತಾ ಇದ್ದಾನೆ, 3 ಸೀನ್ ಆಗ್ತಿದ್ದಾನೆ ಅಂತ. ಅಂದ್ರೆ ಕಲುಷಿತಗಳನ್ನ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಕಲುಷಿತಗಳನ್ನ ಅಲ್ಲೇ ಫಿಲ್ಟರ್ ಮಾಡಿ ಈಚೆ ಹಾಕ್ತಾನೆ ಈ ಒಂದು ಕ್ರಕರ ಪ್ರಾಣ. 4ನೇದು ದೇವದತ್ತ. 4ನೇ ಪ್ರಾಣ ದೇವದತ್ತ. ಈ ದೇವದತ್ತ ಪ್ರಾಣ ನಮ್ಮ ಶರೀರದಲ್ಲಿ ನೀರಿನ ಪ್ರಮಾಣವನ್ನ ಚೆಕ್ ಮಾಡುವಂತಹ ಒಂದು ಚೆಕಿಂಗ್ ಆಫೀಸರ್ ಅಂತಾನು ನಾವು ಕರಿತೇವೆ. ನೀರನ್ನ ಚೆಕ್ ಮಾಡುವಂತ. ನಮ್ಮ ಶರೀರದಲ್ಲಿ 70-75% ನೀರು ಇರಬೇಕು ಶರೀರದಲ್ಲಿ. ನಾವು ತಿನ್ನಂತ ಆಹಾರ ಪೂರ್ಣವಾಗಿ ಡೈಜೆಸ್ಟ್ ಆಗಬೇಕಾದ್ರೆ ಅತಿ ಹೆಚ್ಚು ನೀರಿನ ಪ್ರಮಾಣವನ್ನ ಕೊಡಬೇಕು. ನಮ್ಮ ಈ ಚರ್ಮಗಳು ಕಾಂತಿಯುತವಾಗಿರ್ಬೇಕಾದ್ರೆ, ಆರೋಗ್ಯ ಪೂರ್ಣವಾಗಿರ್ಬೇಕಾದ್ರೆ 75% ನೀರಿರ್ಬೇಕು, ಒಂದು 20-25% ಶರೀರದಲ್ಲಿ ಆಹಾರ ಇರಬೇಕು ಅಂತ ನಮ್ಮ ಪ್ರಾಚೀನರೇ ಹೇಳ್ತಾರೆ. ನಮ್ಮ ಶರೀರದಲ್ಲಿ ಏನಾದ್ರು ನೀರಿನ ಪ್ರಮಾಣ ಕಡಿಮೆ ಆದಾಗ, ನಮ್ಮಲ್ಲಿ ನೀರಿನ ಪ್ರಮಾಣಗಳು ಕಡಿಮೆ ಆದಾಗ ಒಂದು ಇಕಪ್ಸ್ ಅನ್ನ ಕೊಡ್ತಾನೆ. ಈ ಬಿಕ್ಲಿಕ್ಕೆ ಕೊಡೋನೆ ಈ ಒಂದು ಪ್ರಾಣ. ಯಾಕೆ ಅಂದ್ರೆ ನನ್ನ ಶರೀರದಲ್ಲಿ ಪೂರ್ಣವಾದಂತಹ ಒಂದು ನೀರಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಸೆನ್ಸೇಷನ್ಸ್ ಅನ್ನ ನಿಮಗೆ ಕೊಡ್ತಾನೆ ಆತ. ದೇವದತ್ತ ಶರೀರದ ನೀರಿನ ಪ್ರಮಾಣವನ್ನ ಅದು ತೋರಿಸ್ಕೊಡೋನೆ ಈ ದೇವದತ್ತ. ಲಾಸ್ಟ್ನೇದು ಧನಂಜಯ ಪ್ರಾಣ. ಈ ಧನಂಜಯ ಪ್ರಾಣ ನಮ್ಮ ಹೃದಯ ಭಾಗದಲ್ಲಿದ್ದಾನೆ, ಹೃದಯದ ಕವಾಟಗಳಲ್ಲಿದ್ದಾನೆ. ಆ ಡೋರ್ ಕೀಪರ್ ಅಂತ ನಾವು ಕರಿತೀವಿ. ಪರಿಶುದ್ಧವಾದ ಪ್ರಾಣವನ್ನು ತಗೊಂಡು ಬಂದು ಫಿಲ್ಟರ್ ಮಾಡಿ ಮತ್ತೆ ಇನ್ನೊಂದು ಕಡೆ ಸಂಚಾರಕ್ಕೆ ಬಿಡ್ತಾರೆ, ಅಥವಾ ಕಲುಷಿತಗಳೆಲ್ಲ ಬರ್ತದೆ, ಅದನ್ನು ಫಿಲ್ಟರ್ ಮಾಡಿ ಮತ್ತೆ ಪಂಪ್ ಮಾಡಿ ಕಳಿಸುವಂತದ್ದು ನಮ್ಮ ಈ ಹೃದಯ ಭಾಗದಲ್ಲಿ ಇರ್ತಾನೆ ಈ ಧನಂಜಯ. ಸೊ 5 ಪ್ರಾಣಗಳು, 5 ಉಪಪ್ರಾಣಗಳು ನಮ್ಮೆಲ್ಲರಲ್ಲೂ ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಪ್ರಾಣಗಳು ಕಲುಷಿತ ಆಗೋದು ಯಾವಾಗ ಅಂದ್ರೆ ನಮ್ಮ ನಕಾರಾತ್ಮಕ ಚಿಂತನೆಗಳಿಂದ ಇವು ಕಲುಷಿತ ಆಗುತ್ತೆ, ಮತ್ತೆ ನಾವು ಮಾಡೋ ಕ್ರಿಯೆಗಳಿಂದ ಕಲುಷಿತಗಳಾಗತ್ತೆ. ನಮ್ಮ ಮೇಲೆ ನಮಗೆ ಅತಿ ಹೆಚ್ಚು ಸೆಲ್ಫ್ ಡೌಟ್ ಗಳನ್ನ ಇಟ್ಕೊಂಡಾಗ ಇದು ಕಲುಷಿತಗಳಾಗತ್ತೆ. ನಾವು ಇದು ತಪ್ಪು ಅಂತ ಗೊತ್ತಿದ್ರು ತಪ್ಪುಗಳನ್ನ ಜಾಸ್ತಿ ಮಾಡಿದಾಗ ಇದು ಕಲುಷಿತಗಳಾಗುತ್ತೆ. ಅದಕ್ಕೆ ನೀವೆಲ್ಲ ಒಂದು ಅತ್ಯದ್ಭುತವಾದಂಥ ಧ್ಯಾನ ಶಿಬಿರಕ್ಕೆ ನೀವೆಲ್ಲ ಜಾಯಿನ್ ಆಗಿದ್ದೀರಿ, ಧ್ಯಾನಗಳನ್ನು ಮಾಡ್ತಾ ಇದ್ದೀರಿ, ಪರಿಶುದ್ಧವಾದ ಪ್ರಾಣವನ್ನ ತಗೊಳ್ಳುವಂಥದ್ದು, ಅದನ್ನು ಅಬ್ಸರ್ವ್ ಮಾಡುವಂಥದ್ದು ಅಭ್ಯಾಸಗಳನ್ನು ಮಾಡ್ತಾ ಇದ್ದೀರಿ. ಇಲ್ಲೇ ನಿಮ್ಗೆ ಆ ಕಲುಷಿತಗಳೆಲ್ಲ ಶುದ್ಧಿ ಆಗ್ತದೆ. ಸೊ ಇದರ ಒಂದು ವಿಚಾರವಾಗಿ ನಾನು ನಿಮ್ಗೆ ಆ ಒಂದು ಕಲುಷಿತಗಳನ್ನ ಶುದ್ಧಿ ಮಾಡುವಂತಹ ಕೆಲವು ಕ್ಲೆನ್ಸಿಂಗ್ ಪ್ರಾಕ್ಟೀಸ್ಗಳನ್ನ ಹೇಳ್ಕೊಡ್ತೇನೆ. ಆ ಕ್ಲೆನ್ಸಿಂಗ್ ಪ್ರಾಕ್ಟೀಸ್ ಅನ್ನ ಮಾಡೋದ್ರಿಂದ ಈ ಪ್ರಾಣಗಳಲ್ಲಿ, ಈ ಮೇಜರ್ ಪ್ರಾಣಗಳಲ್ಲಿರುವಂತಹದ್ದೆಲ್ಲವೂ ಶುದ್ಧೀಕರಣ ಆಗತ್ತೆ, ಮತ್ತೆ ಆ ಪ್ರಾಣಗಳೆಲ್ಲ ಆಕ್ಟಿವೇಟ್ ಆಗ್ಲಿಕ್ಕೆ ನಿಮ್ಗೆ ಅತಿ ಹೆಚ್ಚು ಸಹಾಯಕಾರಿ ಆಗತ್ತೆ ಅಂತ ನಾನು ಖಂಡಿತವಾಗ್ಲೂ ನಾನು ಭಾವಿಸ್ತೇನೆ. ಸೊ ಈ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಒಂದು ಆತ್ಮೀಯವಾದಂತಹ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. Thank you, sir. Thank you so much.